ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಗುರುವಾರ, ನಾನೀಗ ಗಂಟೆ 12 ಆಗ್ತಾ ಬಂತು. ನಾನು ಮಂಗಳೂರಿಗೆಲ್ಲ ಹೋಗಿ ಬಂದದ್ದು. ಅಬ್ಬಾ ತುಂಬ ಸೆಕೆ, ಇಲ್ಲಿ ಹೊರಗಡೆ ತುಂಬ ಸೆಕೆ, ಅಬ್ಬಾ ಆಗಲಿಲ್ಲ. ಹಾಗೆ ಅದೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಂತ ಇಲ್ಲ ಮಾಡಲಿಕ್ಕೆ. ಆ್ಯಕ್ಚುಲಿ ಎಡಿಟಿಂಗ್ ಎಲ್ಲ ಮುಗಿಸಿ ಆಗಿದೆ. ಇನ್ನು ನೋಡ್ಬೇಕು ಎಂತ ಇಂಟ್ರೆಸ್ಟಿಂಗ್ ಇದೆ. ಬಟ್ ಇವತ್ತೆಂತ ಇಂಟ್ರೆಸ್ಟಿಂಗ್ ಯಾರ್ದು ಮೂಡಿಲ್ಲ. ಬೆಳಿಗ್ಗೆ ಒಂದು ಬ್ಯಾಡ್ ನ್ಯೂಸ್ ಸಿಕ್ಕಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರದ್ದು ಡೆತ್, ತುಂಬ ಕ್ಲೋಸ್ ಇದ್ದರು ಅವರು, ಸ್ವಲ್ಪ ಯಂಗ್ ಏಜ್. ಹಾಗೆ ಅವರದ್ದು ಡೆತ್. ನಮ್ಮ ಅಮ್ಮ, ನನ್ನ ಡ್ಯಾಡಿ ತಿರುವಾಗ ಸಹ ತುಂಬ ಅವ್ರು ಹೆಲ್ಪ್ ಮಾಡಿದ್ರು. ತುಂಬ ನಮಗೆ ಹೆಲ್ಪ್ ಆಗಿದ್ದಾರೆ. ನನ್ನ ಮೇಲೆ ಅಂದರೆ ಮಾಮಿಯ ಮಗ. ಬಟ್ ಅದೇ ಈಗ ಅವರು ಸಹ ಇಲ್ಲ ಅಂತ ಹೇಳುವಾಗ ಸ್ವಲ್ಪ ಬೇಜಾರಾಗ್ತದೆ. ಬಟ್ ಎಂತ ಮಾಡೋದು, ಇದೇ ಲೈಫ್. ಹಾಗೆ ಬೇಜಾರಿರ್ತದೆ. ಬಟ್ ನಾವು ಅದನ್ನು ಇದು ಮಾಡ್ತಾ ಮೂವ್ ಆನ್ ಆಗಬೇಕು. ಆಗೋದಿಲ್ಲ ಇಲ್ಲಿ ಹೀಗೆ ಕೂತ್ಕೊಂಡ್ರೆ. ಬಟ್ ಒಂದು ಅವರು ಇನ್ನು ಇಲ್ಲ ಅಂತ ಹೇಳೋದು ಅದೊಂದು ಇರ್ತದಲ್ಲ, ಅದೊಂದು ಸ್ಪೇಸಲ್ಲೇ ಹಾಗೇನೆ ಇರ್ತದೆ. ಹಾಗೆ ನಾವು ಅದೇ ಹಾಸ್ಪಿಟಲಿಗೆ ಹೋಗಿ ನೋಡಿಲ್ಲ ಬಂತು. ಊರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಮಂಗಳೂರಿಗೆಲ್ಲ ಹೋಗಿ ಬಂದೇವೆ. ಈಗ ಅದೇ ಇನ್ನು ದಿವಸದಲ್ಲಿ ಎಂತೆಲ್ಲ ಆಗ್ತದೆ ಅದನ್ನು ನಾನು ಕಂಟಿನ್ಯೂ ಮಾಡ್ತಿರ್ತೇನೆ, ಡಾಕ್ಯುಮೆಂಟ್ ಮಾಡ್ತೇನೆ. ಹಾಗೆಯೇ ಅದೇ ಈಗ ಕ್ಯಾಮರಾದ ಚಾರ್ಜ್ ಮುಗಿದ ಬಂದ ಕ್ವಿಕ್ಕಾಗಿ ಚಾರ್ಜ್ ಇತ್ತು, ಚಾರ್ಜ್ ಫುಲ್ ಆದಂತೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸುಡ್ತಂತಿಲ್ಲ, ಯಾವ ಕೆಳಗೆ ಹೋಗಲಿಲ್ಲ ಅಂತ ಹೇಳ್ತೀನಿ. ಅಷ್ಟು ಸೆಕೆ, ನನಗೆ ಒಳ್ಳೆ ನಿದ್ದೆ ಅಲ್ಲಿ ರೂಮಲ್ಲಿ. ಹಾಗೆ ಇನ್ನು ಹೋಗೋದು, ಇನ್ನು ಕೆಳಗೆ ಹೋಗಿ ಕಡಲೆ ಸುಕ್ಕ ಮಾಡಲಿಕ್ಕುಂಟು. ಸೊ ಕಡಲೆ ಸುಕ್ಕ ಮಾಡಿ ಮತ್ತೆ ಊಟ ಮಾಡೋದು. ಹಾಗೆ ನಾನು ಕೆಳಗೆ ಹೋಗಿ ಅದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಹಾಯ್ ಶಶಿಕಾಂತ್. ಸಿಕ್ಕಾಗಿದಾ? ಲಿಂಬೆ ಉಂಟಲ್ಲ? ಹಾಂ, ಮೊನ್ನೆ ಕಟ್ ಮಾಡಿದೆ ಉಂಟು. ಬಡ ಪುಣಿಗಿ ಶಕು ಇದು ವೆದರ್ ಸಹ ಒನ್ ಟೈಪ್ ಉಂಟು. ಮಳೆ ಬರ್ತಿದ್ದೆ, ಸೂಪರ್ ಇರ್ತಿತ್ತು. ಹಾಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾನೆ ಮತ್ತೆ ಒಮ್ಮೆ ಎಲ್ಲ ಫಿನಿಶ್ ಮಾಡಲಿ. ಹಾಗೆ ಮಜ್ಜಿಗೆ ಮತ್ತು ಊಟ. ಸೊ ಎತ್ತು ಸ್ಪೆಷಲ್ ಎಂತೆಲ್ಲ ಇದನ್ನೇ ಇವತ್ತು ಸುಧಾರಿಸಬೇಕು. ಹಾಗೆ ಇನ್ನು ನಾನು ಊಟ ಮಾಡೋದು, ಇನ್ನು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದು. ಮತ್ತೆ ಸಂಜೆ ಸಿಕ್ಕುವ. ನಾನೀಗ ಮೇಲೆ ಬಂದೇನೆ ಟೆರೆಸಿಗೆ. ಗಂಟೆ 5:30 ಆಯಿತು ಮಾರೆ. ಈಗ ಲೇಟ್ ಆಗುಂಟು ಮೇಲೆ ಬರುವಾಗ ಎಡಿಟ್ ಮಾಡಲಿಕ್ಕೆಲ್ಲ. ಹಾಗೆ ಆಲ್ಮೋಸ್ಟ್ ಆಯ್ತು 5:30 ಆಗ್ತಾ ಬಂದು ನಾನು ಬರುವಾಗ 5:30 ಆಗಿತ್ತು. ಹಾಗೆ ಈಗ ಸ್ವಲ್ಪ ವ್ಯೂ ಎಂಜಾಯ್ ಮಾಡುವ, ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳೋ ಅಂತೇಳಿ ಮೇಲೆ ಬಂದದ್ದು. ಎಲ್ಲರಲ್ಲಿ ಕೂದು ಸಾಕಾಗ್ತದೆ. ಕೆಳಗೆ ಅಲ್ಲಿ ಸೆಕೆ ಸಿಗುತ್ತು, ತುಂಬ ಸೆಕೆ. ಬೆವರು ಇಳಿದಿತ್ತು. ಆಯಿತು, ಒಂದು 2 ವಾರದಿಂದ ಇದ್ದು ಫಸ್ಟ್ ಟೈಮು ಇಷ್ಟು ಸೆಕೆ ಅಂತ. ಮೊನ್ನೆ ಮಳೆ ಬರ್ತಿತ್ತಲ್ಲ, ಹಾಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವತ್ತು ಯಪ್ಪ ದೇವರೇ ಶಕ್. ಹಾಗೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದು ಅದನ್ನು ಹಾಕ್ತೇನೆ. ಹಾಗೆ ನಾನು ಕೆಳಗೆ ಎಡಿಟ್ ಮಾಡಲಿಕ್ಕೆ ಹೋಗೋದು. ಜಾಸ್ತಿ ಏನಿಲ್ಲ ವೀಡಿಯೋ, ಎಷ್ಟು ಸ್ಮಾಲ್ ಶೋ ಇದ್ರದ್ದು, ಅಷ್ಟು ಸ್ಮಾಲ್ ವೀಡಿಯೋ, ಚಿಕ್ಕ ವೀಡಿಯೋ. 2 ದಿವಸ ಇನ್ನೇ ಸಹ ಚಿಕ್ಕ ವೀಡಿಯೋ ಶೂಟ್ ಮಾಡಿದೆ. ಇವತ್ತು ಚಿಕ್ಕ ವೀಡಿಯೋ. ಆ ರೂಮಿದ ಅವಸ್ಥೆ, ಓ ದೇವರೇ. ಇಲ್ಲಿ ಯಾಕೋ ಅಷ್ಟು ಇದು ಗೊತ್ತಿಲ್ಲ. ಮೊನ್ನಿಂದ ಬ್ಲ್ಯಾಕ್ ಔಟ್ ತುಂಬ ಆಗ್ತುಂಟು. ಫಸ್ಟಿಗೆ ಎಷ್ಟು ಗೊತ್ತಾಗ್ತಿರ್ಲಿಲ್ಲ, ಈಗ ತುಂಬ ಗೊತ್ತಾಗ್ತದೆ. ಮೊನ್ನೆ ಚೇಂಜ್ ಮಾಡಿ ಎಂತ ಅದಕ್ಕೆ ಇವತ್ತು. ಬಟ್ ನೋಡ್ತೇನೆ ಇಲ್ಲಿ ಸರಿ. ಇಲ್ಲಿ ತುಂಬ ಗ್ರೈನ್ಸ್ ಬರ್ತುಂಟು ವೀಡಿಯೋದಲ್ಲಿ. ಹಾಗೆ ಮತ್ತು ಬೇರೆ ಎಂತ ತೋರಿಸ್ಲಿಕ್ಕಿಲ್ಲ ಮನೆ. ಇವತ್ತಿದ್ದು ವ್ಲಾಗ್
ಇಷ್ಟೇ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಏನು ನಾಳೆ ಸಿಗ್ತೇನೆ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಂದು ಬೇರೆ ವೀಡಿಯೋಸ್ ಉಂಟು, ಅದನ್ನು ನೋಡಿ ಎಂಜಾಯ್ ಮಾಡ್ತೀವಿ. ಸೊ ಸಿಗುವ ನಾಳೆ.